ಪಾಠ್ಯಪುಸ್ತಕ ಧಾರಣಿ ಮುಕ್ತಾಹಾರ ಸಮಾಯುಕ್ತ ಧ್ಯೇಯದೇವಿ ಸರಸ್ವತಿ. ಎಲ್ಲರಿಗೂ ಬೆಳಕಿನ ಹಬ್ಬ ದೀಪಾವಳಿಯ ಹಾರ್ದಿಕ ಶುಭಾಶಯಗಳು. ಎಲ್ಲರ ಬಾಳಲ್ಲಿಯೂ ಕೂಡ ಅದ್ಭುತವಾದ ಬೆಳಕು ಬರಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಒಂದು ನೆನಪಾಗಿತ್ತು ನನಗೆ ವಿಷಯ, ಎಲ್ಲರ ಜೊತೆಗೆ ಹಂಚ್ಕೋಬೇಕಂತ ಅನ್ನಿಸ್ತು. ಪ್ರಯತ್ನ ಪಟ್ಟವರಿಗೆ ಸೋಲಿಲ್ಲ ಅನ್ನೋದನ್ನು ನೀವೆಲ್ಲರೂ ಕೇಳಿರ್ತಕ್ಕಂಥದ್ದು. ಪ್ರಯತ್ನ ಪಡದೇ ಇರುವಂಥದ್ದಕ್ಕೆ ಸೋಲು ಅಂತ ಅಲ್ಲಕ್ಕಾಗಲ್ಲ, ಅದು ಸಾವು ಇದ್ದಂಗೆ. ನನಗೊಂದು ಮಾತು ನೆನಪಾಯ್ತು. ಇವತ್ತಿಗೂ ಕೂಡ ನಾನು ಅನೇಕ ವೇದಿಕೆಗಳನ್ನು, ಅನೇಕ ಪ್ರವಚನಗಳನ್ನು, ಪುರಾಣಗಳನ್ನು ಮಾಡಿದ ನಂತರದಲ್ಲಿ ಅನಿಸಿದ್ದು, ಈ ಮಾತನಾಡುವಂತಹ ಕಲೆ ಹೆಂಗೆ ಪ್ರಾರಂಭ ಆಯಿತು ಅನ್ನೋದನ್ನು ನೆನಪು ಮಾಡ್ಕೋಬೇಕಂತ ಅನಿಸ್ತು ನನಗೆ. ಎಲ್ಲರಿಗೂ ಹಂಚ್ಕೋಬೇಕು ಅನ್ನೋ ಕಾರಣಕ್ಕಾಗಿ ಈ ಒಂದು ವಿಡಿಯೋ ಮಾಡಿಸ್ತಾ ಇದ್ದೀನಿ ನಾನು ಇವತ್ತು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಂದು ITC ಕ್ಯಾಂಪ್ನಲ್ಲಿ ಮಕ್ಕಳಿಗಾಗಿ ಅನೇಕ ಆಟ ಪಾಠಗಳು ಆಯೋಜನೆ ಮಾಡಿರ್ತಾರೆ. ಪ್ರತಿ ದಿವಸವೂ ಕೂಡ ಶಾಖೆ ನಡೆಸ್ತಿರ್ತಾರೆ. ಶಾಖೆಯಲ್ಲಿ ಕೆಲವು ಅದ್ಭುತ ಶ್ಲೋಕಗಳ ಬಗ್ಗೆ ಹೇಳ್ತಿರ್ತಾರೆ. ಆ ಶ್ಲೋಕಗಳ ಹೇಳೋದ್ರ ಜೊತೆಗೆ ಅದರ ಅರ್ಥ ಹೇಳ್ತಿರ್ತಾರೆ, ಭಾವಾರ್ಥ ಹೇಳ್ತಿರ್ತಾರೆ. ಅವೆಲ್ಲವೂ ಕೂಡ ಸಮಾಜ ಕಟ್ಟುವಂಗೆ ಮತ್ತು ದೇಶ ಕಟ್ಟುವ ನಿಟ್ಟಿನೊಳಗೆ, ಹಿಂದುತ್ವ ಕಟ್ಟುವ, ಸಮಾಜವನ್ನು ಒಗ್ಗೂಡಿಸ್ತಕ್ಕಂಥ ಒಳ್ಳೆಯ ಆಲೋಚನೆಗಳು ಇರ್ತಾವೆ. ಆದರೆ ಒಂದು ಸ್ಪರ್ಧೆ ಬಂತಲ್ಲಿ. ಆ ಸ್ಪರ್ಧೆ ಏನು ಅಂತಂದ್ರೆ, ವೇದಿಕೆ ಮೇಲೆ ನಿಂತು ಮಾತನಾಡ್ತಕ್ಕಂಥ ಸ್ಪರ್ಧೆ. ITC, ನಾನು ಅವಾಗಷ್ಟೇ ಒಂದು ಹೈಸ್ಕೂಲು ವಿದ್ಯಾರ್ಥಿ. ನನಗೆ ಬಂದ ವಿಷಯ ಏನಿತ್ತು ಅಂತಂದರೆ, ಒಂದು ಜಾಗತೀಕರಣ ಅಂತ ಒಂದು ವಿಷಯ ಕೊಟ್ಟರು. ನಾನು ಸರಿಸುಮಾರು ಒಂದು 10 ನಿಮಿಷ ಮಾತಾಡಿದ ಮೇಲೆ ಆ ವಿಷಯದ ಬಗ್ಗೆ ಹೇಳಿದ್ರು, ನಿನಗೆ ಕೊಟ್ಟಿರ್ತಕ್ಕಂಥ ವಿಷಯ ಜಾಗತೀಕರಣ, ನೀನು ಮಾತಾಡಿರೋದು ಜಾಗೃತಿ ಬಗ್ಗೆ ಅಂದಾಗ ಎಲ್ಲರೂ ನಕ್ಕರು, ಎಲ್ಲ ಹುಡುಗರು ನಕ್ಕರು. ನನಗೊಂದು ರೀತಿ ಮುಖ ಸಣ್ಣದು ಮಾಡ್ಕೊಂಡ. ಅಲ್ಲಿ ಆ ಸಣ್ಣದು ಮಾಡ್ಕೊಂಡಿರ್ತಕ್ಕಂಥದ್ದನ್ನು ಆ ಕ್ಷಣಕ್ಕೆ ಅನಿಸಿದ್ರು ಕೂಡ ನನ್ನ ಒಳಗಡೆ ಇರ್ತಕ್ಕಂಥ ಒಂದು ಆತ್ಮವಿಶ್ವಾಸ ಹೇಳ್ತಿತ್ತು. ಆ ವೇದಿಕೆ ಮೇಲೆ ಹೋಗಿ ನನಗೆ ಜಾಗತೀಕರಣದ ಬಗ್ಗೆ ಮಾತಾಡೋಕೆ ಗೊತ್ತಿರಲಿಕ್ಕಿಲ್ಲೇನೋ, ಆದರೆ ಜಾಗೃತಿ ಬಗ್ಗೆ ಆದರೂ ಕೂಡ, ಜಾಗೃತಿ ಯಾವ ರೀತಿಯೊಳಗೆ ಯಾವ್ಯಾವ ವಿಷಯಕ್ಕೆ ಜಾಗೃತಿ ಮೂಡಿಸ್ಬೋದು ಅಂತಕ್ಕಂಥದ್ದನ್ನು ನಾನು ಭಾಳ ಸವಿಸ್ತಾರವಾಗಿ ಮಾತಾಡಿದ್ದೆ. ಅದು ಪ್ರಾರಂಭ ಆಯಿತು. ಇವತ್ತು ಆ ಪ್ರಾರಂಭ 20 ವರ್ಷಗಳ ಅನೇಕ ವೇದಿಕೆಗಳನ್ನು ನನಗೆ ಫೇಸ್ ಮಾಡೋಕೆ ಹಚ್ಚದ. ಅಂದರೆ ನಾವು ಪಟ್ಟಂಥ ಪರಿಶ್ರಮ ಪ್ರತಿಯೊಂದು ಕೂಡ ಗೆಲುವೇ ಆಗ್ಬೇಕಂತೇನಿಲ್ಲ. ಸೋಲೇ ಗೆಲುವಿನ ಸೋಪಾನ ಅಂತಕ್ಕಂಥ ಮಾತು ಹೇಳ್ತಾರಲ್ಲ, ಅದಕ್ಕೆ ಪ್ರಯತ್ನಗಳು ಯಾವುದೇ ವಿಷಯ ಇರ್ಲಕ್ಕ, ಆ ವಿಷಯಕ್ಕೆ ನಾವು ಪ್ರಯತ್ನವನ್ನು ಪಟ್ಟಾಗ ನಮಗೆ ಫಲ ಸಿಗ್ತದಂತ ಎಲ್ಲರ ಜೊತೆಗೆ ಹಂಚ್ಕೋಬೇಕು. ಅದಕ್ಕೆ ಯಾವುದೇ ಸಂದರ್ಭ ಬಂದ್ರೆ, ಪ್ರಯತ್ನವನ್ನು ಪಡ್ತಕ್ಕಂಥ ಸಂದರ್ಭ ಅಂತಪ್ಪ ಅಂದ್ರೆ ಅದನ್ನು ಪಟ್ಟೆ ನೋಡ್ರಿ, ಪ್ರಯತ್ನ ಪಡಬೇಕು. ಅದರ ಯಶಸ್ಸು ಅಂತಕ್ಕಂಥದ್ದು ಇವತ್ತಿಲ್ಲ ನಾಳೆಗೆ ನಮಗೆ ಸಿಗ್ತದ ಅನ್ನೋದನ್ನು ಈ ಒಂದು ಬೆಳಕಿನ ಹಬ್ಬದ ದೀಪಾವಳಿಯ ಸಂದರ್ಭದಲ್ಲಿ ತಮ್ಮೆಲ್ಲರ ಜೊತೆಗೆ ಹಂಚ್ಕೋತಾ ಇದ್ದೇನೆ. ಧನ್ಯವಾದಗಳು.